ಮತ್ತೊಮ್ಮೆ ಆತ್ಮೀಯ ಎಲ್ಲ ಮಾಧ್ಯಮ ಮಿತ್ರರೇ, ಇವತ್ತಿನ ದಿನ ಕೆಎಂಎಸ್ ಕರ್ನಾಟಕ ವತಿಯಿಂದ ಹತ್ತತ್ರ 250 ಶಾಲೆಯ ಶಾಂಪಲ್ ಒಂದು ಹಣಕಾಸಿನ ಒಂದು ಸ್ಥಿತಿಗತಿಯನ್ನ ನಾವು ಸರ್ವೆ ಮುಖಾಂತರ ಪಡೆದಿದ್ದೇವೆ. ಅದರಲ್ಲಿ ನಾವು ಕಂಡು ಬಂದಿರತಕ್ಕಂತ ಅಂಕಿ ಅಂಶಗಳನ್ನ ಈಗಾಗಲೇ ನಿಮ್ಮ ಮುಂದೆ ಅದನ್ನ ಪ್ರಸ್ತುತಪಡಿಸಲಾಗಿದೆ. ಇದರಲ್ಲಿ ಅತಿ ದೊಡ್ಡ ಸಮಸ್ಯೆ ಶಾಲೆಯಿಂದ ವಿದ್ಯಾರ್ಥಿಗಳು ಶಾಲೆಗೆ ಗೊತ್ತಿಲ್ಲದೆ ಯಾವುದೇ ಮಾಹಿತಿ ಕೊಡದೆ ಇತರೆ ಶಿಕ್ಷಣ ಸಂಸ್ಥೆಗಳಿಗೆ ಸೇರಿದ್ದಾರೋ ಅಥವಾ ಅವರು ಕೂಡ ಶಾಲೆಯಿಂದ ಹೊರಗಡೆ ಇದ್ದಾರೋ ಅವರು ಕೂಡ ಮಕ್ಕಳ ವಿವಿಧ ಶೋಷಣೆಗೆ ಒಳಗಾಗಿದ್ದಾರಾ ಅನ್ನತಕ್ಕಂಥ ಯಾವುದೇ ಮಾಹಿತಿ ಇಲ್ಲದೆ ಇರತಕ್ಕಂಥದ್ದು ಹತ್ತತ್ರ 60,000ಕ್ಕಿಂತ ಹೆಚ್ಚು ಮಕ್ಕಳ ಒಂದು ಅಂಕಿ ಅಂಶ ನಾವು ಕಾಣ್ತಾ ಇದ್ದೇವೆ. ಎರಡನೇ ಅಂಶ, ಇದರಿಂದ ಆಗಿರ್ತಕ್ಕಂತಹ ಆರ್ಥಿಕ ಸಂಕಷ್ಟ ಆಯಾ ಶಿಕ್ಷಣ ಸಂಸ್ಥೆಗಳಿಗೆ ಕನಿಷ್ಠ ಸಂಬಳವನ್ನು ಕೊಡಕ್ಕಾಗದೆ ಇರತಕ್ಕಂಥ ಪರಿಸ್ಥಿತಿ ಎದುರಾಗಿದೆ. ಆದ್ರೆ ಮಾಧ್ಯಮಗಳಲ್ಲಿ ಕೆಲ ಪಾಲಕ ಪೋಷಕರು ಮತ್ತೆ ಸಂಘಟಿತರು ಅಂತ ಹೇಳಿ ಇವತ್ತಿನ ದಿನ ಶುಲ್ಕ ದೌರ್ಜನ್ಯ ನಡೀತಾ ಇದೆ, ಅರ್ಥಾತ್ ಕನಿಷ್ಠ ಶುಲ್ಕ ಕಟ್ಟಿ ಅಂದ್ರೆ ದೌರ್ಜನ್ಯ ಅಥವಾ ತೊಂದರೆ ಒಳಗಾಗ್ತಾ ಇದ್ದಾರೆ ಅನ್ನತಕ್ಕಂಥ ಉಚ್ಚಾರಣೆ ಬರ್ತಾ ಇದೆ. ಇವತ್ತು ಇದೇ ಪಾಲಕ ಪೋಷಕರು ಅವರ ಯಾವುದೇ ಇತರೆ ಸೌಲಭ್ಯಗಳು ಅವರ ಮನೆಯಲ್ಲಾಗ್ಲಿ ಅವರ ದಿನಚರಿಯಲ್ಲಾಗ್ಲಿ ಕೊರತೆ ಆಗಿಲ್ಲ. ಅದು ವಿದ್ಯುತ್ ಇರ್ಬೋದು, ನೀರಿಂದಿರ್ಬೋದು, ಟೆಲಿಫೋನ್ ಬಿಲ್ ಇರ್ಬೋದು, ಇಂಟರ್ನೆಟ್ ಬಿಲ್ ಇರ್ಬೋದು, ಬಾಡಿಗೆ ಇರ್ಬೋದು, ಅಥವಾ ಕೇಬಲ್ ಚಾರ್ಜಸ್ ಇರ್ಬೋದು, ಅವರಿಗೆ ಇರ್ತಕ್ಕಂಥ ಸಾಲ ಇದಕ್ಕೆ ಸಂಬಂಧಪಟ್ಟಿರೋ ಬಹುತೇಕರು ಅದನ್ನ ಕಟ್ತಾ ಬಂದಿದ್ದಾರೆ. ಇಲ್ಲ ಅಂದ್ರೆ ಅವರ ಸಮಸ್ಯೆ ದುಪ್ಪಟ್ಟಾಗತ್ತೆ. ಆದ್ರೆ ಶಾಲೆ ಶುಲ್ಕ ಅಂತ ಬಂದಾಗ ಶುಲ್ಕ ಕಟ್ಟೋದ್ರ ಜೊತೆಗೆ ಆ ಮಕ್ಕಳಿಗೂ ಕೂಡ ನಿರಂತರ ಶಿಕ್ಷಣದಲ್ಲಿ ಭಾಗವಹಿಸ್ತಾ ಇಲ್ಲ. ಇದು ದೊಡ್ಡ ಸಮಸ್ಯೆ ಆಗತ್ತೆ, ಮಕ್ಕಳ ಹಕ್ಕು ಕೂಡ ಉಲ್ಲಂಘನೆ ಆಗತ್ತೆ. ಎರಡನೇ ಅಂಶ, ನಾವು ನೋಡಿದ ಹಾಗೆ ಇವತ್ತಿನ ದಿನ ಈ ಒಂದು ಸರ್ವೆಯಲ್ಲಿ 178 ಶಾಲೆಗಳು 250ರಲ್ಲಿ ಸಾಲವನ್ನ ಒಂದಲ್ಲ ಒಂದು ರೀತಿಯಲ್ಲಿ ಪಡೆದಿದ್ದಾರೆ. ಅದರಲ್ಲಿ ಆ ಸಾಲವನ್ನ ಪಡೆದಿರ್ತಕ್ಕಂಥವರಲ್ಲಿ ಯಾರ್ಯಾರಿಗೂ ಯಾವ್ಯಾವ ರೀತಿಯಲ್ಲಿ ಎಷ್ಟು ತಿಂಗಳ ಸಾಲವನ್ನ ಕಟ್ಟಿಲ್ಲ ಅನ್ನತಕ್ಕಂಥದ್ದು ಸ್ಪಷ್ಟವಾಗಿ ಅಂಕಿ ಅಂಶ ನಮಗೆ ಗೊತ್ತಾಗಿದೆ. ಇದೀಗ ನಾವು ಇಷ್ಟು ಸಣ್ಣ ಸೈಜಲ್ಲಿ ಇಷ್ಟು ದೊಡ್ಡ ಸಮಸ್ಯೆ ಇದ್ದಾಗ ಶಿಕ್ಷಣ ಇಲಾಖೆ ಕಡ್ಡಾಯವಾಗಿ ಮಕ್ಕಳು ಯಾವುದೋ ಒಂದು ಶಾಲೆಯಲ್ಲಿ ದಾಖಲಾತಿ ಆಗಲೇಬೇಕು, ಕನಿಷ್ಠ ಅವರು ಅಟೆಂಡೆನ್ಸ್ ಕಡ್ಡಾಯ ಆಗಬೇಕು, ಅವರವರ ಶಿಕ್ಷಕರ ಹತ್ರ ಅವರು ನಿರಂತರವಾಗಿ ಕಲಿಬೇಕು ಅನ್ನತಕ್ಕಂಥ ಅಂಶವನ್ನ ಖಚಿತ ಆಗೋ ರೀತಿಯಲ್ಲಿ ಆದೇಶಗಳು ಆಗಬೇಕು ಅನ್ನತಕ್ಕಂಥದ್ದು ಇವತ್ತಿನ ಪ್ರೆಸ್ ಮೀಟ್ ಮುಖಾಂತರ ನಾನು ಆಗ್ರಹ ಮಾಡ್ತೇನೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಮಾತ್ರ ಏನೋ ಈ ಕೋವಿಡ್ ಇಂದ ಸಂಕಷ್ಟದಲ್ಲಿ ಇದ್ದಾರೆ ಅನ್ನೋದು ಸುಳ್ಳು. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೂಡ ರಾಜ್ಯಾದ್ಯಂತ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು, ಅದು ಕಲ್ಯಾಣ ಕರ್ನಾಟಕ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಅಥವಾ ಈ ಕಡೆ ಮಂಗಳೂರು ಭಾಗ ಇರ್ಬೋದು, ಶಿವಮೊಗ್ಗ ಭಾಗ ಇರ್ಬೋದು, ಕೊಡಗಿನ ಭಾಗ ಇರ್ಬೋದು, ತುಮಕೂರು ಭಾಗ ಇರ್ಬೋದು, ಕೋಲಾರ ಭಾಗ ಇರ್ಬೋದು, ಗಡಿ ರಾಜ್ಯಗಳಲ್ಲಿ ಇರ್ತಕ್ಕಂಥ ಗಡಿ ತಾಲೂಕು ಮಟ್ಟ, ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಇರ್ತಕ್ಕಂಥ ಇರ್ಬೋದು. ಇವ್ರು ಎಲ್ಲರಿಗೂ ಕೂಡ ಅಲ್ಲಿರ್ತಕ್ಕಂಥ ಪಾಲಕ ಪೋಷಕರು ಇದೇ ಒಂದು ಸಮಸ್ಯೆಯನ್ನ ಉದ್ಭವ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಮಕ್ಕಳು ಕೂಡ ವಂಚಿತರಾಗ್ತಾ ಇದ್ದಾರೆ. ನಾವು ನಿರಂತರ ಕಲಿಕೆಯನ್ನ ಕೊಡ್ತಾ ಇದ್ದೇವೆ, ಆದ್ರೆ ದೇ ಆರ್ ಅನೇಬಲ್ ಟು ಟೇಕ್ ಇಟ್ ಇನ್ ಟ್ರೂ ಸ್ಪಿರಿಟ್. ಹಾಗಾಗಿ ನಾವು ಮಾಧ್ಯಮದವರಿಗೆ ಮನವಿ ಮಾಡೋದು, ಇದು ಕೋರ್ಟ್ ಅಲ್ಲಿ ಈಗಾಗಲೇ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕೂಡ ಶುಲ್ಕದ ಬಗ್ಗೆ ಸ್ಪಷ್ಟವಾದ ನಿಲುವುಗಳನ್ನು ವ್ಯಕ್ತಪಡಿಸಿದೆ. ಅನೇಕ ರಾಜ್ಯಗಳಲ್ಲಿ ಕೂಡ ಶುಲ್ಕದ ಬಗ್ಗೆ ಸ್ಪಷ್ಟತೆ ಇದೆ. ನಮ್ಮ ರಾಜ್ಯದಲ್ಲಿ ಕೂಡ ನಮ್ಮ ನ್ಯಾಯಾಲಯದ ಮೇಲೆ ಅಪಾರವಾದ ನಂಬಿಕೆ ಇದೆ. ಸಾಮಾಜಿಕ ನ್ಯಾಯ
ಸಂವಿಧಾನಾತ್ಮಕವಾದ ನ್ಯಾಯವನ್ನ ನ್ಯಾಯಾಲಯ ಎತ್ತಿಡಿಯುತ್ತೆ ಅಂತ ಭಾವಿಸ್ತೇವೆ. ಅದನ್ನ ನಾವು ಕೂಡ ಪಾಲಿಸ್ತೇವೆ. ಇವತ್ತೇನು ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಆ ರೀತಿಯಲ್ಲಿ ಶುಲ್ಕದ ಸಂಬಂಧ ನಮ್ಮ ಉಚ್ಚ ನ್ಯಾಯಾಲಯ ತೀರ್ಪು ತಗೊಂಡ್ರೆ ಅದಕ್ಕೂ ಕೂಡ ನಾವು ಬದ್ಧವಾಗಿರ್ತೇವೆ ಅಂತ ಈ ಸಂದರ್ಭದಲ್ಲಿ ನಾವು ಸ್ಪಷ್ಟಪಡಿಸ್ತೇವೆ. ಈಗಾಗಲೇ ಏನು ರಾಜಸ್ಥಾನಲ್ಲಿ ತೆಗೆದುಕೊಂಡಂತ ನಿಲುವಾಗಿರ್ಬೋದು ಸುಪ್ರೀಂ ಕೋರ್ಟ್, ಅದೇ ಮಾದರಿಯಲ್ಲಿ ನಾವು ಕೂಡ ಇವತ್ತಾಗಲೇ ಈ ಎಲ್ಲಾ ಶಾಲೆಗಳು ಶುಲ್ಕ ರಿಯಾಯಿತಿ ಕೊಟ್ಟರು ಕೂಡ ಪಾಲಕ ಪೋಷಕರು ಮುಂದಾಗದೆ ಇರೋದ್ರಿಂದ ಈ ಎಲ್ಲ ಗೊಂದಲಗಳಿಗೆ ಕಾರಣ ಶಿಕ್ಷಣ ಇಲಾಖೆ ಅಂತ ನಾನು ಆರೋಪ ಮಾಡ್ತಾ, ಶಿಕ್ಷಣ ಇಲಾಖೆಯ ಧೋರಣೆ ಸುಳ್ಳು ದಾಖಲೆಯನ್ನ ಸೃಷ್ಟಿಸೋದು ಬೇಡ. ಈ ಅಂಕಿಅಂಶ ಏನಿದೆ ಇದನ್ನ ಮನಗೊಂಡು ಇದರ ತೀವ್ರತೆಯನ್ನ ಈ ರಾಜ್ಯದ ಶಿಕ್ಷಣ ತಜ್ಞರು, ಶಿಕ್ಷಣ ಇಲಾಖೆ, ಶಿಕ್ಷಣ ಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ತುಂಬಾ ಸೂಕ್ಷ್ಮವಾಗಿ ಗಮನ ಹರಿಸಬೇಕು. ಮಕ್ಕಳ ನಿರಂತರ ಕಲಿಕೆ, RTE ಕಾಯ್ದೆ ಸೆಕ್ಷನ್ 8 GH ಇವೆಲ್ಲವನ್ನ ನಾವು ಕೂಡ ನಮ್ಮ ರಾಜ್ಯದಲ್ಲಿ ಪಾಲನೆ ಮಾಡಬೇಕು ಅನ್ನತಕ್ಕಂತ ಒಂದು ಆಗ್ರಹದೊಂದಿಗೆ ಇವತ್ತು ಈ ಎಲ್ಲ ಅಂಕಿಅಂಶಗಳನ್ನ ತಮ್ಮ ಮುಂದೆ ಪ್ರದರ್ಶನ ಮಾಡಿದ್ದೇವೆ. ಮಾನ್ಯ ನ್ಯಾಯಾಲಯಕ್ಕೆ ಶುಕ್ರವಾರದಂದು ಇದನ್ನ ಸಲ್ಲಿಸಿದ್ದೇವೆ. 22ನೇ ತಾರೀಕು ಬರ್ತಕ್ಕಂತ ಕೋರ್ಟಿನ ಈ ಒಂದು ಮತ್ತೆ ಈ ಎಲ್ಲಾ ವಿಷಯಗಳ ಬಗ್ಗೆ ಮತ್ತೆ ಕೋರ್ಟ್ ಕೇಳಿಸ್ಕೊಳೋದ್ರಿಂದ ನಾವು ಕೂಡ ಈ ಒಂದು ಅಂಕಿಅಂಶಗಳನ್ನ ಮಾನ್ಯ ನ್ಯಾಯಾಲಯಕ್ಕೆ ಸಮರ್ಪಿಸಿದ್ದೇವೆ. ಹಾಗಾಗಿ ತಮಗೆ ಮತ್ತೊಮ್ಮೆ ಮನವಿ ಮಾಡ್ತೇವೆ, ಇದರಲ್ಲಿ ಯಾವುದೇ ಪ್ರಶ್ನೆಗಳಿದ್ರೆ ಕೇಳಬಹುದು. ಅದರ ಜೊತೆಯಲ್ಲಿ ದಯಮಾಡಿ ನಮ್ಮ ಸಮಸ್ಯೆ ಪ್ರಾಮಾಣಿಕವಾದ ರಾಜ್ಯದಲ್ಲಿ ಕನಿಷ್ಠ ಪಕ್ಷ 95% ಶಾಲೆಗಳ ಸಮಸ್ಯೆ ಅಂತ ತಾವು ನಮ್ಮಲ್ಲೊಬ್ಬರಾಗಿ ಅರ್ಥ ಮಾಡಿಕೊಂಡು ಇದನ್ನ ನಮಗೆ ಸುದ್ದಿಯಾಗಿ ತಮ್ಮ ಪತ್ರಿಕೆ ಮತ್ತೆ ಮಾಧ್ಯಮದಲ್ಲಿ ಬಿತ್ತರಿಸಬೇಕು ಅಂತ ಮನವಿ ಮಾಡ್ತಾರೆ. ಥ್ಯಾಂಕ್ ಯು ಆಲ್. ಯಾವ್ದಾರ ಪ್ರಶ್ನೆಗಳಿದ್ರೆ ವಿ ಆರ್ ರೆಡಿ ಟು ಆನ್ಸರ್. So these 254 schools that have been surveyed, they're all budget schools or are they CBSE? No, almost. See, CAMS has all type of schools, but mostly they come within the bracket of 10 to 40,000, not more than that. There are few schools who might be there, but it might be exceptions. And these 60,000 children who are not enrolled this year, they're not enrolled this year, right? Like 21-22. Last year also there was a huge enrollment dip. Then the last year itself, that is. This is not ensuing year. It is not 21-22. It is for 2021 what we have collected. Okay. And it is still worst this year. Okay. These children, the data is not there in SATs. Tentatively, I can't assure you because by harassment, fake data was being pushed by education department. That is due to mass promoting, number one. And after mass promoting, they have said, you please admit by default. Whether the parent comes, they pay, they confirm that they want to continue or not to continue. They last year pressurely, they said to admit. Same pressure is exerted even in this ensuing year, but most of our members are reluctant, not doing that. Because of that, you are seeing the outcome of enrollment percentage. You got it, madam? Shruti, madam? Yeah. Sorry, my internet problem, I guess. Okay. Can I repeat that? Yeah, the last bit, sir. So this time last year, though the students were not there in the school or they were not there even for online, the department mass promoted and made forcefully the department officials, that is BO office, made forcefully to admit also, even though the parents did not come or confirm. But the same situation is not this year. It is still worst. But second thing is we are reluctant that we will not admit
you have promoted, but we will not admit until and unless the parents of the people come and confirm that they want to continue, they want to take up this year lessons. This is one important. Because of that, you have seen the data which was lesser the admission process. Okay, fine. Thank you. Shashi sir, can I just add to Shruti? Yeah. Shruti madam, my name is Kiran Prasad. I just want to add that till the year 2018-19, the UDICE data was really accurate, and the information that we were providing was the actual situation in the school. SATS. So UDICE is basically fed into the SATs, the Student Achievement Tracking System, which gives you an idea of what is happening in the school in terms of enrollments, in terms of transfer certificates, and basic information about students and teachers who are enrolled and so on. But when it came to 2020-21, 1920 and 2021 rather, the problem that we faced is that there was a huge number of children who were not enrolled into the education system at all. But there was also a huge problem in the sense that the cluster resource coordinators and the block resource coordinators, they wanted to ensure that more number of students are enrolled, because it would have been a black mark on the education department to show that such a huge ratio of children are out of the school system. So a lot of schools were forced. In fact, we had cluster resource coordinators who came to our doorsteps and made sure, by threatening us, to enter these children into the school system. So a lot of information from 2020 onwards, in my opinion, and I think in CAM's opinion, is fake. It is not an accurate data which tells you that so many children are existing in the school system. So based on this, if you actually look at the number of children who are out of school, the ratio is pretty high, and it is anybody's guess as to what is the accuracy of data and how many children will continue to be in the school system in the coming years. And for all of your information, Syed is there in the meeting. Syed, you have to say something on this brief. Sir, I think good afternoon, sir, and good afternoon to everybody. Sir, I think Kiran sir has already covered almost all the aspects of the survey what we have conducted, and I would like to just add one small point here. The sampling what we have done, we are, I think, almost 4,000 odd members in camps, and the sampling size what we have taken is in common thought or common problems of the entire association members. So the other press members also, let them have an idea that the idea of what you have given here, 256 survey sample what we have given, is representing the entire members of 4,000 members of camps. Of course, if not, it is entire state budget. Yes, sir. Entire state. So that's one point I would like to add, sir. And that's all, sir. I think almost all has been covered by Kiran sir, and he has briefed already about it. Thank you, sir. Any other questions? ಶಶಿ ಸರ್, ಈಗ ಏನು 60,000 ಮಕ್ಕಳು ದಾಖಲಾಗಿಲ್ಲ ಅಂತ ಹೇಳಿದ್ರಿ, ಸೊ ನೀವು ಪೋಷಕರನ್ನು ಕೂಡ ಸಂಪರ್ಕ ಏನಾದ್ರು ಮಾಡಿದ್ರ? ಅಂದ್ರೆ ಯಾಕಂದ್ರೆ ನಿಮ್ಗೆ ಪೇರೆಂಟ್ಸ್ ಸಂಪರ್ಕದಲ್ಲಿ ಇರೋದ್ರಿಂದ ಆ ಮಕ್ಕಳು ಈಗ ಬೇರೆ ಶಾಲೆಗೂ ದಾಖಲಾಗಿದಾರ ಇಲ್ವಾ ಅಂತ ಗೊತ್ತಿಲ್ಲ, ಅಥವಾ ಬಾಲ ಕಾರ್ಮಿಕ ಅಥವಾ ಬೇರೆ ಏನೋ ಆಗಿಲ್ಲ ಅಂತ ಗೊತ್ತಾಗಿಲ್ಲ ಅಂತ ಹೇಳಿದ್ರಿ. ಸೊ ಪೋಷಕರ ಏನಾದ್ರು ಸಂಪರ್ಕ ನೀವು ಮಾಡಿದ್ರ ಅಂತ? ಖಂಡಿತವಾಗ್ಲೂ ಈ 60,000 ಒಂದು ಸಣ್ಣ, ಪ್ರತಿ ಒಂದು ಶಾಲೆ ಅವರ ಪಾಲಕ್ ಪೋಷಕರನ್ನ ಸಂಪರ್ಕ ಮಾಡಿದ್ದಾವೆ. ಬಹುತೇಕ ಪಾಲಕ್ ಪೋಷಕರು ಕೇವಲ ಹಾರಿಕೆ ಉತ್ತರ ಕೊಡ್ತಾರೆ, ಮಾಡ್ತೀವಿ ಅಂತ ಯಾವುದೇ ನಿಖರವಾದ ಒಂದು ನಿಲುವನ್ನ ವ್ಯಕ್ತಪಡಿಸಿರಲ್ಲ. ನಂಬರ್ 2, ಅನೇಕ ಪಾಲಕ್ ಪೋಷಕರು ಶಾಲೆಯ ಕರೆಗಳು ಬರ್ತವೆ ಅಂತ ದೂರವಾಣಿ ಒಂದು ಮೊಬೈಲ್ ಅಲ್ಲಿ ಬ್ಲಾಕ್ ಮಾಡ್ಕೊಂಡಿರ್ತಕ್ಕಂಥ ಘಟನೆಗಳಿದ್ದಾವೆ. ಕೆಲವರು ನಂಬರೇ ಬದಲಾಯಿಸಿರ್ತಕ್ಕಂಥವಿದ್ದಾವೆ. ಕೆಲವರ ಅಡ್ರೆಸ್ಸು ಅಂದ್ರೆ ಮನೆ ಚೇಂಜು ಈ ತರ ಆಗಿರ್ತಕ್ಕಂಥವು ಇದ್ದಾವೆ. ಅನೇಕ ರೀತಿಯಲ್ಲಿ ಈ ಮಕ್ಕಳು ಔಟ್ ಆಫ್ ಶಾಲೆ ಅಂತ ನಾವು ಗ್ಯಾರಂಟಿ ಹೇಳಕ್ಕಾಗಲ್ಲ, ಆದ್ರೆ ನಮ್ಮ ಶಾಲೆಗಳಿಂದ ಹೊರ ಇದ್ದಾರೆ. ಅವರು ಬೇರೆ ಶಾಲೆಯಲ್ಲಿ ಸೇರಿದ್ರೆ ದಾಖಲೆಯ ಸಮಸ್ಯೆಗಳಾಗ್ತವೆ. ಯಾಕೆ ಅಂದ್ರೆ ಅಲ್ಲೂ ಕೂಡ ದಾಖಲೆ ಆಗ್ಬೇಕಾದ್ರೆ ಒಂದು ದಾಖಲೆಯನ್ನ ಸೃಷ್ಟಿಸ್ತಾರೆ, ಇಲ್ಲಿಯ ಒಂದು ದಾಖಲೆ ಆಗ್ಲೇ ಇರುತ್ತೆ. 2 ದಾಖಲೆಯಿಂದ ಏನಾಗುತ್ತೆ, ಮಕ್ಕಳ ಆ ಗೋಸ್ಟ್ ಡೇಟಾ ಕ್ರಿಯೇಟ್ ಆಗೋ ಸಾಧ್ಯತೆ ಇರುತ್ತೆ, ಅಂದ್ರೆ ಡೂಪ್ಲಿಕೇಟ್ ದಾಖಲೆ. ಅಥವಾ ನಾಳೆ ದಿನ ಅವರು TCಗೆ ಬಂದಾಗ ಯಾವ ವರ್ಷದ್ದು ಕೊಡೋದು ಅನ್ನತಕ್ಕಂಥ ಗೊಂದಲ ಆಗುತ್ತೆ. ಜೊತೆಗೆ ಇವತ್ತಿನ ದಿನ 2 ವರ್ಷದಿಂದ ಬರ್ದೇ ಇರೋಂತ ಮಗು
ಆ 2 ವರ್ಷದ ಹಿಂದೆ ನಾವು ಏನು ಮಗುವಿಗೆ ಉದಾಹರಣೆಗೆ 7ನೇ ಕ್ಲಾಸಲ್ಲಿ ಇತ್ತು ಮಗು, 19-20ಕ್ಕೆ ಪ್ರಮೋಟ್ ಆಯ್ತು, ಪರೀಕ್ಷೆ ಬರಿದೆ, 20-21ರಲ್ಲಿ ಕೂಡ ಬರ್ಲಿಲ್ಲ, 20-21ರಲ್ಲೂ ಬರ್ಲಿಲ್ಲ. ಆಗ ಆ ಮಗು ಆ 7ನೇ ಕ್ಲಾಸಿಗೆ ಮತ್ತೆ ನಾನು ಇದು TC ಬೇಕು ಅಂತ ಈಗ ಬಂದ್ರೆ ನಮ್ಮ ಹತ್ರ ಆ ಮಗು ಎಲ್ಲೋ ಓದಿರುತ್ತೆ ಅಥವಾ ಓದೇ ಇರಲ್ಲ, ನಮ್ಮ ಹತ್ರ 9ನೇ ಕ್ಲಾಸಿನಲ್ಲಿ ಇರುತ್ತೆ, ನಮಗೆ 7ನೇ ಕ್ಲಾಸ್ TC ಕೊಡೋ ಅರ್ಹತೆ ಇರಲ್ಲ. ಇಂಥ ಪರಿಸ್ಥಿತಿಗಳು ಕೂಡ ನಮಗೆ ಸಮಸ್ಯೆ ಆಗಿದೆ. ಹಾಗಾಗಿ ನಮ್ಮ ಈ ಎಲ್ಲಾ ಸಮಸ್ಯೆಗಳಿಗೂ ನೇರ ಹೊಣೆ ನಮ್ಮ ಶಿಕ್ಷಣ ಇಲಾಖೆ. ಯಾಕೆ ಅಂದ್ರೆ ನಮ್ಮನ್ನ ಫೋರ್ಸ್ಫುಲ್ಲಿ ಬರೀ ಡೇಟಾ ಪುಷ್ ಮಾಡ್ತಾ ಇದೆ. ಆಗ್ಲೇ ಕಿರಣ್ ಹೇಳದಾಗೆ ಇದು ಕೇವಲ ನ್ಯಾಯಾಲಯದ ಕಣ್ಣು ಒರೆಸೋದಿಕ್ಕೆ ಶಿಕ್ಷಣ ಇಲಾಖೆ ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿ ಲೆಕ್ಕ ಕೊಡೋದಕ್ಕೋಸ್ಕರ ಇವತ್ತಿನ ದಿನ ಮಕ್ಕಳು ಶಾಲೆಯಲ್ಲಿ ನಿರಂತರ ಕಲಿಕೆಗೆ ಭಾಗವಹಿಸದೇ ಇದ್ರು, ಮಕ್ಕಳು ಶಾಲೆಯಲ್ಲಿ ಇದ್ದಾರೆ ಅನ್ನತಕ್ಕಂಥ ಅಂಕಿಅಂಶ ಕೊಟ್ಟು ಈ ರಾಜ್ಯದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಥವಾ ಉಚ್ಚ ನ್ಯಾಯಾಲಯಕ್ಕೆ ಇವತ್ತಿನ ದಿನ ಸುಳ್ಳು ಮಾಹಿತಿಯನ್ನ ಕೊಡುವಂತ ಒಂದು ಕೆಲಸ ನಡೀತಾ ಇದೆ. ಇದನ್ನ ಖಂಡಿಸ್ತೇವೆ. ನಾವು ಇದರ ಬಗ್ಗೆ ದೂರನ್ನ ದಾಖಲಿಸಿದ್ದೇವೆ. ಇದರಿಂದ ಆಗತಕ್ಕಂತ 5-6 ಸಮಸ್ಯೆಗಳನ್ನ ಮುಂದಿಟ್ಟಿದ್ದೇವೆ. ಇನ್ನೂ ಉತ್ತರ ಬಂದಿಲ್ಲ ಶಿಕ್ಷಣ ಇಲಾಖೆಯಿಂದ. ಓಕೆ, ಇದು ಬರೀ ಕೇವಲ 250 ಶಾಲೆಗಳಲ್ಲಿ ಆ ಮಕ್ಕಳದ್ ಮಾತ್ರ. ಸೊ ಇದಕ್ಕಿಂತ ಇನ್ನೂ ಹೆಚ್ಚಿನ ಯೋಚನೆ ಮಾಡಿ, ಇದು ಶಾಂಪಲ್ ಸ್ಟಡಿ, ಇದು ನಿಜವಾಗ್ಲೂ ಜಾಸ್ತಿ ಆದರೆ ಯಾವ ಮೊತ್ತ ಇವತ್ತು ಎಷ್ಟು ಲಕ್ಷ ಮಕ್ಕಳು ಶಾಲೆಯಿಂದ ಹೊರ ಇದ್ದಾರೆ ಅನ್ನತಕ್ಕಂಥದನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ. ಅಂದ್ರೆ ನಿರಂತರ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅನ್ನೋ ಅರ್ಥ. ಇನ್ಯಾರಾದ್ರೂ? ಶಶಿರ್ ರಾವ್ ಸರ್. ಹೋಪ್ ಅಷ್ಟೇ ಅಂತ ಕಾಣುತ್ತೆ. ನೀನು ಪ್ರಶ್ನೆ ಇಲ್ಲ ಅಂದ್ರೆ ಇದನ್ನ ಮುಗಿಸ್ತೇವೆ. ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಮಾಧ್ಯಮ ಮಿತ್ರರಿಗೆ ಹೇಳಿ ಮೇಡಮ್, ಏನಾರ ಇದೆಯಾ? ಓಕೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಮಾಧ್ಯಮ ಮಿತ್ರರಿಗೆ ಮತ್ತೆ ನಮ್ಮ ವೈಸ್ ಪ್ರೆಸಿಡೆಂಟ್ ಆದ ಸತ್ಯನಾರಾಯಣ ಅವರು, ಕಿರಣ್ ಪ್ರಸಾದ್ ಅವರು, ನಮ್ಮ ಸೈಯದ್ ಅವರಿಗೂ ಮತ್ತೆ ಭಾಗವಹಿಸಿದಂತ ಇತರರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇದನ್ನ ತಾವುಗಳು ಪ್ರಾಮಾಣಿಕವಾಗಿ ತಮ್ಮ ಪತ್ರಿಕೆಗಳಲ್ಲಿ ಅಥವಾ ಮಾಧ್ಯಮದಲ್ಲಿ ಇದನ್ನ ಬಿತ್ತರಿಸಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡ್ತೇನೆ.